ಧರ್ಮಸ್ಥಳ ಫೈಲ್ಸ್ ಈಗ ಓಪನ್ ಆಗ್ತಾ ಇದೆ. ಸೌಜನ್ಯ ಪ್ರಕರಣದಲ್ಲಿ ಓಪನ್ ಆಗಿ ಕ್ಲೋಸ್ ಆಗಿತ್ತು. ಈಗ ಮತ್ತೊಮ್ಮೆ ಫೈಲ್ ಓಪನ್ ಆಗ್ತಾ ಇದೆ. ಅದು ಶವಗಳನ್ನು ಹೂತಿಟ್ಟಿರುವಂತ ಪ್ರಕರಣದಲ್ಲಿ ಮಾತ್ರ. ದಕ್ಷಿಣ ಕನ್ನಡ ಎಸ್ಪಿಗೆ ಈಗ ದೂರುದಾರ ಹೇಳಿದ್ದೇನು ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಅನಾಮಿಕ ದೂರುದಾರ ಕೊಟ್ಟಂತಹ ದೂರಿನಲ್ಲಿ ಏನಿದೆ? ಸುಮಾರು 6 ಪುಟಗಳ ಇದೆ. ಅತ್ಯಂತ ಭಾರವಾದ ಹೃದಯದಿಂದ ದೂರನ್ನ ನೀಡುತ್ತಿದ್ದೇನೆ ಅಂತ ಹೇಳ್ತಾರೆ. ನನಗೆ ಪಾಪ ಪ್ರಜ್ಞೆ ಕಾಡುತ್ತಿದೆ. ನಾನು ಕಂಡ ಕೊಲೆಗಳ ಬಗ್ಗೆ ಹೇಳಬೇಕಾಗಿದೆ. ನಾನು ಹೂತು ಹಾಕಿದ್ದ ಶವಗಳ ವಿವರಣೆಯನ್ನ ನೀಡಬೇಕಿದೆ ಅಂತ ವ್ಯಕ್ತಿ ಹೇಳ್ತಾರೆ ದೂರಿನಲ್ಲಿ. ನನಗೆ ಜೀವ ಬೆದರಿಕೆ ಇದ್ದಿದ್ದರಿಂದ ಧರ್ಮಸ್ಥಳವನ್ನು ನಾನು ಬಿಟ್ಟು ಹೋಗಿದ್ದೀನಿ. 2014ರಲ್ಲಿ 11 ವರ್ಷಗಳ ಹಿಂದೆ ಕುಟುಂಬದ ಜೊತೆಗೇನೆ ಧರ್ಮಸ್ಥಳವನ್ನು ಬಿಟ್ಟು ಹೋದೆ. 1995ರಿಂದ 14ರವರೆಗೂ ಕೂಡ ಧರ್ಮಸ್ಥಳದಲ್ಲಿ ನಾನು ನೌಕರನಾಗಿದ್ದೆ. ಹಲವು ಶವಗಳನ್ನು ಸೂಚನೆಯ ಕೊಟ್ಟ ಹಿನ್ನೆಲೆಯಲ್ಲಿ ನಾನು ವಿಲೇವಾರಿ ಮಾಡಿದ್ದೀನಿ. ಮಹಿಳೆಯರ ಶವಗಳೇ ಹೆಚ್ಚಾಗಿದ್ದು. ಅದರಲ್ಲಿ ನಾನು ಇದಕ್ಕೆ ಪ್ರತಿಭಟಿಸಿದಾಗ ಜೀವ ಬೆದರಿಕೆ ಹಾಕಿದ್ರು. ನಿನ್ನನ್ನು ಹೂತು ಹಾಕ್ತೀವಿ ಅಂತ ಹೆದರಿಸಿದ್ರು. ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದಾಗ ನನ್ನ ಮೇಲೇನೆ ನನಗೆ ಕೋಪ ಮಾಡಿದ್ರು. ಈ ಕಾರಣದಿಂದ ನಾನು ಧರ್ಮಸ್ಥಳವನ್ನು ಬಿಟ್ಟೆ. ಈ ವಿಚಾರದಲ್ಲಿ ಸಮಗ್ರ ತನಿಖೆ ಆಗಬೇಕು ಅಂತ ಕೇಳಿದ್ದಾರೆ. ಅದರ ಜೊತೆಗೆ ಅವ್ರಿಗೆ ತುಂಬ ಕಾಡುವಂಥ ವಿಚಾರವನ್ನು ಕೂಡ ಅದರಲ್ಲಿ ಹೇಳಿಕೊಳ್ಳುತ್ತಾರೆ. ಒಂದು ಸ್ಕೂಲ್ ಹುಡುಗಿಯ ವಿಚಾರದಲ್ಲಿ ಅತ್ಯಾಚಾರ ಆಗಿದೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ ದೂರಲ್ಲಿ. ಆ ಅತ್ಯಾಚಾರ ಆದಂಥ ಹುಡುಗಿಯ ಪುಸ್ತಕದ ಬ್ಯಾಗ್ ಜೊತೆಗೆ, ಸ್ಕೂಲ್ ಬ್ಯಾಗ್ ಜೊತೆಗೇ ಶವವನ್ನು ಹೂತು ಹಾಕಿದ್ದೀನಿ ಅಂತ ಹೇಳ್ತಾರೆ. ಅತ್ಯಂತ ಭಾರವಾದ ಹೃದಯದಿಂದ ದೂರನ್ನು ನೀಡ್ತಾ ಇದ್ದೀನಿ ಅವ್ರು ಹೇಳ್ತಾರೆ. ಅದರಲ್ಲಿ ಅತ್ಯಂತ ಭಾರವಾದ ಹೃದಯದಿಂದ ಹಾಗೂ ಪರಿಹಾರವಾಗದ ಪಾಪ ಪ್ರಜ್ಞೆಯಿಂದ ಹೊರಬರುವ ಸಲುವಾಗಿ ದೂರನ್ನು ನೀಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನಾನು ಕಂಡಂತಹ ಕೊಲೆಗಳ ಬಗ್ಗೆ ಹೇಳಬೇಕಾಗಿದೆ. ಅವ್ರು ಕೊಲೆಯಾಗಿದ್ದನ್ನು ಅವರೇ ಕಣ್ಣಾರೆ ನೋಡಿಲ್ಲ. ಅವ್ರು ಹೇಳೋದು ಆ ಶವಗಳನ್ನು ನೋಡಿದಾಗ ಅದನ್ನು ಕತ್ತು ಹಿಚ್ಚಿ ಕೊಲೆ ಮಾಡಿದ್ದು, ಅತ್ಯಾಚಾರ ಆಗಿದ್ದಂಗೆ ನಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಅವರು. ನಾನು ಹೂತು ಹಾಕಿದ ಶವಗಳ ವಿವರಣೆಯನ್ನು ನೀಡಬೇಕಾಗಿದೆ. ನನಗೆ ಆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನನಗೆ ಜೀವ ಬೆದರಿಕೆ ಇದ್ದಿದ್ದರಿಂದಲೇ ನಾನು ಧರ್ಮಸ್ಥಳವನ್ನು ಬಿಟ್ಟು ಹೋದೆ. ಕುಟುಂಬ ಸಮೇತವಾಗಿ ನನ್ನ ಕುಟುಂಬದಲ್ಲೂ ಕೂಡ ನನ್ನ ಬಾಲಕಿಯ ಮೇಲೆ ಇದೇ ರೀತಿಯಾಗಿ ಪ್ರಯತ್ನ ಆಯಿತು. ಸೊ ನಾನೇನಾದರೂ ದೂರನ್ನು ಕೊಡೋಕ್ಕೆ ಹೋದರೆ ನಮ್ಮನ್ನು ಉಳಿಸೋದಿಲ್ಲ ಅಂತೇಳಿ ನನ್ನ ಕುಟುಂಬದವರನ್ನ ಕರ್ಕೊಂಡು ನಾನು ಹೊರಟೋಗ್ಬಿಟ್ಟೆ ಅಂತ ಹೇಳ್ತಾರೆ ಅವರು. 1995ರಿಂದ 2014ರವರೆಗೂ ಕೂಡ ಧರ್ಮಸ್ಥಳದಲ್ಲಿ ನಾನು ನೌಕರನಾಗಿ ಕೆಲಸವನ್ನು ಮಾಡಿದ್ದೀನಿ. ಧರ್ಮಸ್ಥಳದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಹಲವು ಶವಗಳನ್ನು ನಾನು ವಿಲೇವಾರಿ ಮಾಡಿದ್ದೇನೆ ಅಂತ ಹೇಳ್ತಾರೆ. ಯಾವ ಶವಗಳನ್ನು ಅಂತಂದಾಗ ಅದರಲ್ಲಿ ಮಹಿಳೆಯರ ಶವಗಳೇ ಹೆಚ್ಚಾಗಿದ್ವು. ಪುರುಷರದ್ದು ಇಲ್ವಾ ಅಂತಂದರೆ ಪುರುಷರದ್ದು ಇದ್ವು. ಅಲ್ಲಿ ಭಿಕ್ಷಾಟನೆಗಿದ್ದಂಥ ಪುರುಷರು ಅನೇಕ ರೀತಿಯಲ್ಲಿ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಅಥವಾ ಕೊಲೆ ಆಗಿದೆ ಅಂತ ಅವ್ರು ಹೇಳ್ತಾರೆ. ನಾನು ಇದಕ್ಕೆ ಪ್ರತಿಭಟಿಸಿದಾಗ ಜೀವ ಬೆದರಿಕೆಯನ್ನು ಹಾಕಿದ್ರು ಅನ್ನುವಂಥದ್ದನ್ನು ದೂರಿನಲ್ಲಿ ಉಲ್ಲೇಖ ಮಾಡ್ತಾರೆ. ನನ್ನ ಸಹೋದ್ಯೋಗಿ ಈಗ ಸುಕ್ಪಾಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕ್ಪಾಲ್, 6 ಪುಟಗಳ ಆ ದೂರಿನಲ್ಲಿರುವಂಥ ಅಂಶಗಳನ್ನು ಪ್ರತಿಯೊಂದನ್ನು ಕೂಡ ಓದ್ತಾ ಹೋದಾಗ ನನಗೆ ಈ ದೂರಿನಲ್ಲಿ ಕೊನೆಯದಾಗಿ ಒಂದು ಶಬ್ದವನ್ನು ಕೂಡ ಅವರು ಬಳಸ್ತಾರೆ ಸುಕ್ಪಾಲ್. ಅದರಲ್ಲಿ ನಾನು ಹೇಳಿರುವುದ ಸತ್ಯತೆಯನ್ನು ಸ್ಥಾಪಿಸಲು ಪಾಲಿಗ್ರಾಫ್ ಅಥವಾ ಇನ್ಯಾವುದೇ ಪರೀಕ್ಷೆಗೆ ಒಳಪಡಿಸಲು ಸಿದ್ಧನಿದ್ದೇನೆ ಅಂತ ಹೇಳ್ತಾರೆ. ಇದರಲ್ಲಿ 5ನೇ ಪುಟದಲ್ಲಿ ಅವರು ಉಲ್ಲೇಖವನ್ನು ಮಾಡೋದು 6 ಪುಟಗಳ ದೂರಿನಲ್ಲಿ. ಯಾಕೆ ಅಂದರೆ ಅವರು ಸುಳ್ಳು ಹೇಳುತ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳು ತುಂಬ ಜನರಿಗೆ ಬರುತ್ತೆ. ಹಾಗಾಗಿ ನಾನು ಆ ಟೆಸ್ಟಿಗೂ ಕೂಡ ರೆಡಿ ಇದ್ದೀನಿ ಅನ್ನೋದಾದ್ರೆ ಹಿ ಈಸ್ ಸೋ ಕಾನ್ಫಿಡೆಂಟ್ ಅಂತ ಅನಿಸ್ತಾ ಇದೆ ಶವಗಳನ್ನು ಹೂತು ಹಾಕಿರೋ ವಿಚಾರದಲ್ಲಿ. ಬಟ್ ಏನು ಹೇಳ್ತಾರೆ ಸ್ಥಳೀಯವಾಗಿರುವಂಥ ಜನರು ಈ ದೂರಿನ ಆಧಾರದ ಮೇಲೆ ಮತ್ತು ಈ 6 ಪುಟಗಳ ದೂರಿನ ವಿಚಾರದಲ್ಲಿ ಮಾತನಾಡೋದಾದರೆ ಸುಕ್ಪಾಲ್? ಅದರಲ್ಲಿ ಅರುಣ್ ಮುಂದುವರೆದು ಅವರು ಹೇಳ್ತಾರೆ, ಈ ಪ್ರಕರಣದಲ್ಲಿ ನಾನು ಕೊಟ್ಟಿರುವ ದೂರು ಸುಳ್ಳಾದರೆ ನನಗೂ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ನನಗೆ ಗೊತ್ತಿದೆ ಅನ್ನುವಂಥದ್ದನ್ನು ಅವ್ರು ಹೇಳ್ಕೊಳ್ತಾರೆ. ಹಾಗಾಗಿ ಅವರು ಹೇಳಿರುವ ಪ್ರಕಾರ ಅದರಲ್ಲಿ ಯಾವುದೇ ಹೆಚ್ಚಿನ ಸುಳ್ಳುಗಳು ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಜೊತೆಗೆ ಅವರು ಟೆಸ್ಟ್ ಮಾಡೋದಕ್ಕೂ ಯಾವುದಕ್ಕೂ ನಾನು ರೆಡಿ ಇದ್ದೇನೆ ಅನ್ನುವಂಥದ್ದನ್ನು ಹೇಳ್ಕೊಳ್ತಾರೆ. ಅವರು ಇಡೀ ಪ್ರಕರಣದಲ್ಲಿ ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ 6 ಪುಟಗಳ ದೂರು ಏನಿದೆ ಅದರಲ್ಲಿ ಅವರು ಪ್ರಮುಖವಾಗಿ ಆರಂಭ ಮಾಡುವಂಥದ್ದೇ 1995ರಲ್ಲಿ ನಾನಲ್ಲಿ ಧರ್ಮಸ್ಥಳ ದೇವಸ್ಥಾನದಲ್ಲಿ ನೈರ್ಮಲ್ಯ ಕೆಲಸಕ್ಕಾಗಿ ಸೇರ್ಕೊಂಡಿರ್ತೇನೆ. ಆ ಸಂದರ್ಭದಲ್ಲಿ ನೇತ್ರಾವತಿ ನದಿ ಮತ್ತು ಸುತ್ತಮುತ್ತಲಿನ ಸ್ವಚ್ಛತಾ ಕಾರ್ಯಗಳನ್ನು ಮಾಡ್ತಾ ಇರ್ತೇನೆ. ಆದರೆ 3 ವರ್ಷಗಳ ಬಳಿಕ ನನ್ನ ಮೇಲ್ವಿಚಾರಕರು ಅಂದರೆ ಅವರನ್ನು ಸ್ವಚ್ಛತೆಗೆ ಯಾರು ನೇಮಕ ಮಾಡಿರ್ತಾರೆ ಅದನ್ನು ನೋಡಿಕೊಳ್ಳುವಂಥ ವ್ಯಕ್ತಿ ಇರ್ತಾರೆ. ಅವರು ನನ್ನ ಹತ್ರ ಈ ರೀತಿಯಾಗಿ ಶವಗಳನ್ನು
ಹೂತಾಕಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಆಗ ಮೇಲ್ನೋಟಕ್ಕೆ ನನಗೆ ಗೊತ್ತಾಗಿರುವಂಥದ್ದು ಇದು ನೇತ್ರಾವತಿ ನದಿಯಲ್ಲಿ ಯಾರಾದರೂ ಬಿದ್ದು ಸತ್ತಿರ್ಬೋದು ಅಥವಾ ಆತ್ಮಹತ್ಯೆ ಮಾಡಿ ಸತ್ತಿರ್ಬೋದು, ಹಾಗಾಗಿ ಅದನ್ನು ಹೂತಾಕ್ತೇನೆ ಅನ್ನುವಂಥದ್ದನ್ನು. ಆದರೆ ಆ ಬಳಿಕ ನಿರಂತರವಾಗಿ ಮಹಿಳೆಯರ, ಯುವತಿಯರ, ಅಪ್ರಾಪ್ತ ಬಾಲಕಿಯರ ಮೃತದೇಹಗಳು ಬರ್ತಾ ಇತ್ತು. ಅದರಲ್ಲಿ ಎಲ್ಲವೂ ಲೈಂಗಿಕವಾಗಿ ಬಳಕೆ ಆಗಿದೆ ಅನ್ನುವಂಥ ಮೃತದೇಹಗಳು ಸಿಗ್ತಾ ಇತ್ತು. ಒಳ ಉಡುಪುಗಳು ಇರದೇ ಇರುವಂಥದ್ದು ಅಥವಾ ಅವರ ಮೈ ಮೇಲೆ ಗಾಯಗಳಾಗ್ತಾ ಇರುವಂಥದ್ದು. ಹೀಗಾಗಿ ನನಗೆ ಅದು ಅನುಮಾನ ಬರಲಿಕ್ಕೆ ಆರಂಭ ಆಗಿತ್ತು. ಅಂದರೆ ಅವರು ಯಾವುದೇ ಹತ್ಯೆಯನ್ನು ಮಾಡಿದ್ದರೂ ನೋಡಿರಲಿಲ್ಲ, ಆದರೆ ಕೇವಲ ಮೃತದೇಹಗಳು ಅವರಿಗೆ ಬಂದಿತ್ತು. ಆ ಆಧಾರದಲ್ಲಿ ಅವರು ಹೇಳ್ತಾ ಇರುವಂಥದ್ದು ಇದು ಅತ್ಯಾಚಾರ ಮಾಡಿ, ಹತ್ಯೆ ಮಾಡಿ ನನ್ನ ಹತ್ರ ಹೂತಾಕುವ ಕೆಲಸಗಳನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು. ಅದರಲ್ಲಿ ಬೇರೆ ಬೇರೆ ಪ್ರಕರಣಗಳನ್ನು ಅವರು ಉಲ್ಲೇಖ ಮಾಡಿರ್ತಾರೆ, ಯಾವ್ಯಾವ ಸಂದರ್ಭದಲ್ಲಿ ಆಗಿದೆ ಅನ್ನುವಂಥದ್ದನ್ನು. ಹಾಗಾಗಿ ಅವರು ಲೆಕ್ಕಾಚಾರ ಇರುವಂಥದ್ದು 100ಕ್ಕೂ ಅಧಿಕ ಮೃತದೇಹಗಳನ್ನು ನಾನು ಹೂತಾಕಿದ್ದೇನೆ, ಇದು ನನಗೆ ಪಶ್ಚಾತ್ತಾಪ ಆಗ್ತಾ ಇರುವಂಥದ್ದು ಅನ್ನುವಂಥದ್ದು. ಅದರಲ್ಲಿ ಇನ್ನೊಂದು ಕಡೆ ಅವರು ಮೆನ್ಷನ್ ಮಾಡಿರ್ತಾರೆ, 2010ರಲ್ಲಿ ಕಲ್ಲೇರಿ ಅನ್ನುವಂಥ ಪ್ರದೇಶದಲ್ಲಿ ಒಂದು ಮೃತದೇಹ ಸಿಕ್ಕಿರುತ್ತೆ. 12ರಿಂದ 15 ವರ್ಷದ ಒಳಗಿನ ಒಂದು ಬಾಲಕಿಯ ಮೃತದೇಹ. ಈ ಮೃತದೇಹ ಅದು ಸಮವಸ್ತ್ರದಲ್ಲೇ ಇತ್ತು, ಅಂದ್ರೆ ಶಾಲೆಗೆ, ಕಾಲೇಜಿಗೆ ಹೋಗಿ ಬಂದಿರುವಂತ ವಿದ್ಯಾರ್ಥಿ ಅನ್ನುವಂಥದ್ದು. ಇದು ನನಗೆ ಇಡೀ ಪ್ರಕರಣದಲ್ಲಿ ಬೇಸರ ತಂದ ವಿಚಾರ ಅನ್ನುವಂಥದ್ದನ್ನು ಅವರು ಅದರಲ್ಲಿ ದೂರಲ್ಲಿ ಹೇಳ್ಕೊಂಡಿರುವಂಥದ್ದು. ಅರುಣ್. ಓಕೆ ಸುಕ್ಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.